ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ರಾಜ್ಯದಲ್ಲಿ ಹಲವಾರು ಬೆಳವಣಿಗೆ ಆದಮೇಲೆ ನಾವು ನಮ್ಮ ನಾಯಕರಾದಂಥ ಪೂಜ್ಯ ದೇವೇಗೌಡರನ್ನ ನಮ್ಮ ಮಂಡ್ಯ ಜಿಲ್ಲೆಯ ನಾಯಕರನ್ನ ನಾವು ಭೇಟಿ ಮಾಡಿರಲಿಲ್ಲ. ಇವತ್ತು ಭೇಟಿ ಮಾಡಿ ಅವ್ರಿಗೆ ಅವರ ಆಶೀರ್ವಾದ ತಗೊಂಡು ನಾವೆಲ್ಲ ನಿಮ್ಮ ಜೊತೇಲಿ ಇದ್ದೀವಿ, ಧೈರ್ಯವಾಗಿರಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆ ಅವ್ರು ಮಾಡಿ ಹೋಗ್ಲಿಕ್ಕೆ ಬಂದಿದ್ವಿ. ಬಂದಂಥ ಸಂದರ್ಭದಲ್ಲಿ ಟಿ ವಿನಲ್ಲಿ ಕೆಲವು ಬಿ ಜೆ ಪಿ ಮುಖಂಡರು ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಟಿ ವಿ ನೋಡಿದ್ವಿ. ಕೆಳಗಡೆ ಬಂದು ದೇವೇಗೌಡ ಸಾಹೇಬರು ಅವರು ಟಿ ವಿನೇ ಆನ್ ಮಾಡಿಲ್ಲ, ಕೆಳಗೆ ಬಂದು ಕುಮಾರಣ್ಣವರು ಬಂದು ಜಾಯ್ನ್ ಆದರು. ಇವತ್ತು ದೇವೇಗೌಡರ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ಒಂದು ಕಳಂಕ ತರುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರದವರು ಇಷ್ಟು ಕೀಳುಮಟ್ಟಕ್ಕೆ ಇವತ್ತು ಇಳಿದಿದ್ದಾರೆ ಅಂದರೆ ಇಡೀ ನಮ್ಮ ರಾಜ್ಯ ತಲೆ ತಗ್ಗಿಸ್ಬೇಕು. ಒಂದು ಕಡೆ ಪ್ರಜ್ವಲ್ ಅವರ ವಿಚಾರದಲ್ಲಿ SIT ನೇಮಕ ಆಗಿದೆ, ಕಾನೂನು ರೀತಿ ಏನು ಕ್ರಮ ತಗೋತಾರೋ ಅದು ಆಗ್ತಕ್ಕಂಥದ್ದು ಬೇರೆ ವಿಚಾರ. ಆದರೆ ಇವತ್ತು ನಮ್ಮ ನಾಡಿನ ಹೆಣ್ಣು ಮಕ್ಕಳನ್ನು ಇವತ್ತು ಇಡೀ ವಿಶ್ವ ನೋಡೋ ರೀತಿಯಲ್ಲಿ ಬಯಲುಗೆಳೆದು ಇಂಥ ನೀಚ ಕೆಲಸಕ್ಕೆ ಇವತ್ತು ಈ ಸರ್ಕಾರದವರೇ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಅವ್ರ ಮಾಡಿರ್ತಕ್ಕಂಥ ನಡವಳಿಕೆಗಳಿಂದ ಗೊತ್ತಾಗ್ತಾ ಇದೆ. ಇವತ್ತು ನಾವೆಲ್ಲರೂ ಕೂತು ತೀರ್ಮಾನ ಮಾಡಿದ್ದೀವಿ, ನಾಳೆಯಿಂದ ಈ ರಾಜ್ಯಾದ್ಯಂತ ಒಂದು ದೊಡ್ಡ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. SIT ಮೇಲೆ ನಂಬಿಕೆ ಇಲ್ಲ. ಎಲ್ಲ ತಾಲೂಕು ಮಟ್ಟದಲ್ಲೂ ಮಾಡ್ತೀವಿ, ಜಿಲ್ಲಾ ಮಟ್ಟದಲ್ಲೂ ಮಾಡ್ತೇವೆ. ಇವತ್ತು SIT ಕೊಡಬೇಕು ಅಂತೇಳಿ ಒತ್ತಾಯ ಮಾಡುವಂಥ ಒಂದು ಪ್ರತಿಭಟನೆ ಮಾಡ್ತೀವಿ. ಬಿಜೆಪಿ ನಾಯಕರು JDS ನಾಯಕರ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. DKC ಅವರೇ ಇದರಾಗಿರುವಂತ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಬಹುತೇಕ ಈಗ ಅವ್ರು ಹೇಳಿರ್ತಕ್ಕಂಥದ್ದು, ಅವ್ರು ಮಾತಾಡಿರ್ತಕ್ಕಂಥ ಮಾತು ರೆಕಾರ್ಡ್ ಆಗಿರ್ತಕ್ಕಂಥದ್ದು ಬಿಟ್ಟಿದ್ದಾರೆ. ಇನ್ನೂ ಹಲವಾರು ವಿಚಾರಗಳಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಬಹುತೇಕ ಇದರಿಂದ ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವಂಥ ಲಕ್ಷಣ ಕಾಣ್ತಾ ಇಲ್ಲ. ಇದನ್ನು CBIಗೆ ವಹಿಸಿ, ಇಲ್ಲ ಸುಪ್ರೀಂ ಕೋರ್ಟಾರು ಮಧ್ಯಪ್ರವೇಶ ಮಾಡಿ, ಕೋರ್ಟ್ ಮುಖಾಂತರಾರು ಇದು CBI ಮೇಲೂ ನಂಬಿಕೆ ಇಲ್ಲ ಅಂದರೆ ಸುಪ್ರೀಂ ಕೋರ್ಟೇ ಮಧ್ಯಪ್ರವೇಶ ಮಾಡಿ ಇವತ್ತು ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಾಡಿನ ಹೆಣ್ಣುಮಕ್ಕಳ ವಿಚಾರದಲ್ಲಿ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈಗ ಬಹುತೇಕ ಅದು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಸಂಪರ್ಕ ಸಿಕ್ಕಿದ ತಕ್ಷಣ ಕರೆಸುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೂ ಇಡೀ ಕುಟುಂಬ ಒದ್ದಾಡ್ತಾ ಇದೆ. ಆ ನಿಟ್ಟಿನಲ್ಲಿ ತಕ್ಷಣ ಕರೆಸುವಂಥ ಕೆಲಸ ಆಗುತ್ತೆ. 100ಕ್ಕೆ 100 ಭಾಗ ಮೊದಲನೇ ಕೇಸ್ ಆಗುತ್ತೆ, ಆ ಕೇಸಲ್ಲಿ ಯಾವುದೇ ಸೆಕ್ಷನ್ ಇಲ್ಲ, ಪೊಲೀಸ್ ಸ್ಟೇಷನ್ ಬಿಡ್ತಾರೆ ಅಂತ ಗೊತ್ತಾಗಿ ಇವತ್ತು ಸುಳ್ಳು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿ, ಕಿಡ್ನಾಪ್ ಕೇಸ್ ಮಾಡಿ ಇವತ್ತು ಅವ್ರನ್ನ ಜೈಲಿಗೆ ಕಳಿಸುವಂಥದ್ದು ಮಾಡಿ ಇವತ್ತು 91 ವಯಸ್ಸಾಗಿರ್ತಕ್ಕಂಥ ದೇವೇಗೌಡರು, ಚೆನ್ನಮ್ಮರು ಅವ್ರ ವೇದನೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲಸಕ್ಕೆ ಬಾರದಂಥ ವಿಚಾರಗಳಲ್ಲಿ ಇಂಥ ಇನ್ವಾಲ್ವ್ ಮಾಡಿ, ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಅದು ಒಂದು ಕಡೆ. ಇಂಥ ವಿಚಾರದಲ್ಲಿ ಇವ್ರು ನಡ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ತಲೆ ತಗ್ಸುವಂಥ. ಬಹುತೇಕ ಎಲ್ಲ ಈಗ ಇವತ್ತು ನರೇಂದ್ರ ಮೋದಿಜಿಯವರು ಕಳಂಕ ತರುವಂಥ ಒಂದು ವಿಚಾರವನ್ನು ಇದೊಂದು ಪ್ಲಾಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಬಹುತೇಕ ಎಲ್ಲರೂ ಸೇರಿ ಇವತ್ತು ಈ ದೇಶದ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಮಾಡಬೇಕಾಗುತ್ತೆ. ಈ ವಿಚಾರದಲ್ಲಿ ಒಂದಷ್ಟು JDS MLAಗಳು ಕೂಡ ಮುಜುಗರ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪಕ್ಷ ಬಿಡ್ತಾರೆ ಅನ್ನುವಂಥ ವಿಚಾರ ಇತ್ತು. ಅವೆಲ್ಲ ಸುಳ್ಳು ಕತೆ. ಇವತ್ತು ಯಾರ್ಯಾರು ಮುಜುಗರ ಆಗಿದೆ ಏನು ಅಂತಕ್ಕಂಥದ್ದು ಇನ್ನು 24 ಗಂಟೆಯಲ್ಲಿ ಇನ್ನೂ ಗೊತ್ತಾಗುತ್ತೆ. ದಯಮಾಡಿ ಅಲ್ಲಿ ತನಕ ಎಲ್ಲ ಕಾಯೋಣ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.